ನಮಸ್ತೆ. 18/2/2025 ಮಂಗಳವಾರ ಶುಕ್ಲ ಪಕ್ಷ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ. ಈ ದಿನದಲ್ಲಿ ಶುಕ್ರನು ರಾಹು ಇನ್ನು ಸ್ವಲ್ಪ ಯುದ್ಧದಲ್ಲಿ ಕೂತಿದೆ. ಇನ್ನೊಂದು 2 ದಿನದಲ್ಲಿ ಶುಕ್ರನು ರಾಹು ಶುಭವಾಗುತ್ತೆ. ಆದರೂ ರಾಹು ಶುಕ್ರನಿಗೆ ಚಂದ್ರನು ಷಷ್ಠಾಷ್ಟಮ ದೋಷ. ಹಂಗಾಗಿ ಮಗು ಹುಟ್ಟೋಕ್ಕೆ ಅಷ್ಟೊಂದು ಹೇಳಿಕೊಳ್ಳುವಂತೆ ದಿನವಲ್ಲ. ಅದು ಅಲ್ಲದೆ ಇವತ್ತು ವಿಶೇಷವಾಗಿ ಗುರುಚಂದ್ರನಿಗೆ ಷಷ್ಠಾಷ್ಟಮ ದೋಷವಿದೆ. ಇದೂ ಒಳ್ಳೆಯದಲ್ಲ ಮಕ್ಕಳು ಹುಟ್ಟೋಕ್ಕೆ. ಕುಜ ವಕ್ರ, ಸೂರ್ಯ, ಶನಿ, ಬುಧ 3 ಗ್ರಹಗಳು ಕುಂಭರಾಶಿಯಲ್ಲಿ ಸೇರಿದೆ. ಅದೇ ಥರ ಶನಿಗೆ 8ರಲ್ಲಿ ಕೇತು ಇದೆ. ಆದ್ದರಿಂದ ಇದು ಶುಭವಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳು ಮಾಡುವಂಥದ್ದು ಬೇರೆ, ಮಗು ಹುಟ್ಟೋದು ಅನ್ನೋದು ಬೇರೆ. ಯಾಕೆಂದರೆ ಮಗು ಹುಟ್ಟೋದು ವಿಷಯಗಳನ್ನು ಕುಂಡಲಿಯಿಂದಲೇ ನೋಡಬೇಕಾಗ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಚಂದ್ರನು ತುಲಾರಾಶಿಗೆ ನನ್ನೇನೇ ಹೋಯಿತು. ಇವತ್ತು ಅಲ್ಲೇ ಕೂತಿದೆ. ಇವತ್ತು ಬೆಳಗ್ಗೆ 6:41 ಮೀನರಾಶಿಯವರೆಗೆ ಚಂದ್ರಾಷ್ಟಮ ಉಂಟು, ಅದೇ ದೋಷ ಉಂಟು. ಸೂರ್ಯೋದಯ 6:41, ಸೂರ್ಯ ಅಸ್ತಮಾನ ಸಂಜೆ 6:26. ಇವತ್ತಿನ ನಕ್ಷತ್ರ ಚಿತ್ತಾ ನಕ್ಷತ್ರ, ಆ ನಂತರ ಸ್ವಾತಿ ನಕ್ಷತ್ರವಿದೆ. ಈ ದಿನ ಚಿತ್ತಾ ನಕ್ಷತ್ರ ಬೆಳಗ್ಗೆ 7:35 ಅಂದರೆ ತುಲಾರಾಶಿ ಇದೆ. ಆ ನಂತರ ಬರೋದು ಸ್ವಾತಿ ನಕ್ಷತ್ರ. ಆದ್ದರಿಂದಾಗಿ ಈ ದಿನ ಪೂರ್ತಿ ತುಲಾರಾಶಿ. ಮತ್ತಷ್ಟು ವಿಶೇಷಗಳನ್ನು ನೋಡಿದ್ರೆ ಬೆಳಗ್ಗೆ 7:35 ಚಿತ್ತಾ ನಕ್ಷತ್ರ 4ನೇ ಪಾದ. ಆ ನಂತರ ಮಧ್ಯಾಹ್ನ 2:22 ಸ್ವಾತಿ ನಕ್ಷತ್ರ 1ನೇ ಪಾದ. ಆಮೇಲೆ ರಾತ್ರಿ 9:08 ಸ್ವಾತಿ ನಕ್ಷತ್ರ 2ನೇ ಪಾದ. ರಾತ್ರಿ 9:08 ಮೇಲೆ ಲೇಟ್ ನೈಟ್ 3:54 ಸ್ವಾತಿ ನಕ್ಷತ್ರ 2ನೇ ಪಾದ. ಅಲ್ಲಿಂದ ನೈಟ್ ಪೂರ್ತಿ ಅಂದರೆ ಬೆಳಗಿನ ಜಾವದವರೆಗೂ ಸ್ವಾತಿ ನಕ್ಷತ್ರವೇ ಇದೆ, 3ನೇ ಪಾದವಿದೆ. ಇವತ್ತು ಮತ್ತಷ್ಟು ವಿಷಯಗಳನ್ನ ಹೇಳುವಂತಾದರೆ ಕೆಲವು ವಿಷಯಗಳನ್ನ ನೋಡುತ್ತೀವಿ. ಅಂದರೆ ಒಳ್ಳೆಯ ಸಮಯಗಳು ಅಂತ ಹೇಳಿ ಕೆಲವು ವಿಷಯಗಳನ್ನು, ಕೆಲವು ಯೋಗಗಳನ್ನು ಕೂಡ ನೋಡುತ್ತೀವಿ. ಉದಾಹರಣೆ ನೋಡಬೇಕು ಅಂತಂದರೆ ಇವತ್ತಿನ ಗುರು ಹೊರೆ, ಶುಕ್ರ ಹೊರೆ ಇಂಥದ್ದೆಲ್ಲ ನೋಡ್ಬೋದು. ಅದು ಅಲ್ಲದೆ ಇವತ್ತು ಲಾಭ ಸಮಯ ಬೆಳಗ್ಗೆ 8:09 9:37. ಅಷ್ಟರಲ್ಲೇ ಅಂತಂದರೆ ಲಾಭವಿರುವ ಸಮಯದಲ್ಲೇ ಶುಕ್ರ ಹೊರೆಯೂ ಬರುತ್ತದೆ 8:38 9:37. ಮತ್ತು 9:37 10:36 ಬುಧ ಹೊರೆ. ಸುಖಕಾಲ ಬರೋದು 11:05 12:34. ಶುಭ ಮುಹೂರ್ತ ಸಮಯವೂ ಕೂಡ ಇದೇ ಸಮಯದಲ್ಲಿ ಇರುತ್ತದೆ 11:34 1:37. ಅಭಿಜಿತ್ ಮುಹೂರ್ತ ಇರೋದು 12:10 12:57. ಗುರು ಹೊರೆ ಇರುವಂಥದ್ದು ಮಧ್ಯಾಹ್ನ 12:34 1:32 ಮಧ್ಯಾಹ್ನದವರೆಗೂ. ಸೇಮ್ ಟೈಮಲ್ಲಿ ಗುಳಿಕೆ ಕಾಲವೂ ಇದೆ. ಮತ್ತು ಇವತ್ತಿನ ಈ ಸಮಯದಲ್ಲಿ ಮಧ್ಯಾಹ್ನ 2:31 3:18 ವಿಜಯ ಮುಹೂರ್ತ. ಮಧ್ಯಾಹ್ನ 3:30 4:29 ಶುಕ್ರ ಹೊರೆಯೂ ಕೂಡಿ ಬರುತ್ತದೆ. ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ಇದ್ದರೂ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಒಳ್ಳೆಯ ಟೈಮು ಅಂತ ಇಷ್ಟೆಲ್ಲ ಹೇಳಿದ್ದೀವಿ, ಆದರೆ ಅದರಲ್ಲಿ ಕೆಟ್ಟ ಟೈಮ್ ಬರ್ತದ ಅಂತ ನೋಡ್ತೀವಿ. ಆದ್ದರಿಂದಾಗಿ ಅದನ್ನೆಲ್ಲ ಫಿಲ್ಟ್ರ್ ಮಾಡಿ, ಅಂತಂದರೆ ನಿಮಗೆ ಬೇಕಾಗಿರುವ ಶುಭ ಸಮಯಗಳನ್ನು ಮಾತ್ರ ಫಿಲ್ಟ್ರ್ ಮಾಡಿ ಸಪ್ರೇಟ್ ಕೊಟ್ಟಿರ್ತೀವಿ. ಅದರಲ್ಲಿ 100% ಶುಭ ಸಮಯ, 100% ಅಶುಭ ಸಮಯ ಅಂತ ಕೊಟ್ಟಿರ್ತೀವಿ. ಆ ರೀತಿ ನೋಡಿಕೊಂಡು ನಮ್ಮ ಕಾರ್ಯಗಳನ್ನು ಮಾಡಬಹುದು ಅಂತ ಅರ್ಥವಿದು. ಸರಿ, ಇವತ್ತಿನ ದಿನಕ್ಕೆ ಹೆಂಗಿರುತ್ತದೆ ಅಂದರೆ ನಕ್ಷತ್ರ ಯೋಗಗಳು ಹೆಂಗಿರುತ್ತೆ ಅಂತ ನೋಡೋಣ. ಬೆಳಿಗ್ಗೆ 7:35 ಕಾರ್ಯಸಿದ್ಧಿ ಉಂಟು. ಸ್ವಲ್ಪ ಖರ್ಚುಗಳಿರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ.
ಆನಂತರ ಕಾರ್ಯಸಿದ್ಧಿಯು ಶುಭವೂ ಉಂಟು. ಯಾಕೆಂತಂದರೆ ನಕ್ಷತ್ರ ಬೇರೆ, ಸ್ವಾತಿ ನಕ್ಷತ್ರ ಬರುತ್ತೆ, ಮಹಾ ನಕ್ಷತ್ರ ಬರುತ್ತದೆ 7:36 ಮೇಲೆ. ಹಂಗಾಗಿ 7:36 ಮೇಲೆ ಶುಭ ಸಮಯ ಅಂತ ನಾವು ಕೊಟ್ಟಿರುವ ಸಮಯಗಳಲ್ಲಿ ಸೆಲೆಕ್ಟ್ ಮಾಡಿರುವಂಥ ಸಮಯನ ತಗೊಳ್ಳಿ. ಉದಾಹರಣೆ ನೋಡಿದ್ರೆ 7:36 ಮೇಲೆ ಇರುವಂಥ ಟೈಮಲ್ಲಿ 7:36 ಮೇಲೆ 9 ಗಂಟೆವರೆಗೂ ಶುಭ ಸಮಯ, 11 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 1:52ವರೆಗೂ ಶುಭ ಸಮಯ, ಸಂಜೆ 5 ಗಂಟೆಯಿಂದ ರಾತ್ರಿ 9:28ವರೆಗೂ ಶುಭ ಸಮಯ, ಅದೇ ಥರ ರಾತ್ರಿ 12:10ರಿಂದ ಶುಭ ಸಮಯವಾಗಿದೆ. ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಬೋದು, ಆಪರೇಷನ್ ಮುಂತಾದ ಕಾರ್ಯಗಳಿಗೆ ಉಪಯೋಗಿಸ್ಬೋದು. ಬೇರೆ ದಾರಿ ಇಲ್ಲದೆ ಇವತ್ತೇ ಮಗು ಹುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಸೇರಿಸಿದ್ರೆ ಅದಕ್ಕೂ ಉಪಯೋಗಿಸ್ಬೋದು. ನಾನು ಪದೇ ಪದೇ ಹೇಳುವಂಥದ್ದು, ಇವತ್ತು ಮಕ್ಕಳಾದರೆ ಒಳ್ಳೆಯದ ಅಂತ ನೋಡೋಕೆ ಹೋದರೆ ಖಂಡಿತ ಇಲ್ಲ. ಆದರೆ 9 ತಿಂಗಳು ಮುಗಿದು 10 ತಿಂಗಳಾಯಿತು, 30 ವಾರಗಳ ಮೇಲೆ ಆಗಿದೆ ತಾಯಿ ಗರ್ಭವಾಗಿ, ಬೇರೆ ದಾರಿ ಇಲ್ಲ, ಆಗಲೇಬೇಕು ಅಂತಂದಾಗ ಸ್ವಲ್ಪ ಪರ್ಟಿಕ್ಯುಲರ್ ಈ ಟೈಮ್ ಶುಭವಾಗಿದೆ. ಆದರೆ ಇದರ ಮೇಲೆ ನೋಡುವಂಥ ವಿಷಯಗಳು ಏನು ಅಂತಂದರೆ, ಯಾವ ಲಗ್ನದಲ್ಲಿ ಹುಟ್ಟಿದೆ, ಶನಿ ಕಾಟ ಯಾವುದು, ಯಾವಾಗ, ಇದರಲ್ಲಿ ತಂದೆ ತಾಯಿ ಜಾತಕವನ್ನು ಸೇರಿಸ್ಕೋಬೇಕಾಗ್ತದೆ. ಈಗ ನಡೆಯುವ ದಶಾಭುಕ್ತಿಯಲ್ಲಿ ಹತ್ರ ಬರುವಂಥದ್ದು ಯಾವುದು, ಮತ್ತು ವಿದ್ಯಾ ಸಮಯದಲ್ಲಿ ನಡೆಯುವಂಥ ದಶೆ, ಉದ್ಯೋಗ ಸಮಯದಲ್ಲಿ ನಡೆಯುವಂಥ ದಶೆ, ಈ ರೀತಿಯಾಗಿ ಬೇಕಾದಷ್ಟು ವಿಷಯಗಳಿರುತ್ತದೆ. ಆದ್ದರಿಂದ ಇದನ್ನು ಕೇಳಿಕೊಂಡು ಮಗುವನ್ನು ಆಪರೇಷನ್ ಮಾಡಿ ತೆಗಿತೀವಿ ಅಂತಂದರೆ ಶುಭವಲ್ಲ, ಅನುಕೂಲವಲ್ಲ. ಅದು ಸಪ್ರೇಟ್ ಅಪಾಯಿಂಟ್ಮೆಂಟ್ ತೊಗೊಂಡೇ ನೀವು ಬರಬೇಕಾಗ್ತದೆ. ಈ ರೀತಿಯಾಗಿ ಈ ಸಮಯಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಇರೋದರಲ್ಲಿ 100% ಕೆಟ್ಟ ಟೈಮು ಅಂತಂದರೆ ಅದನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಆ ಸಮಯದಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬಾರ್ದು ಅಷ್ಟೇ. ಅಂದರೆ ರೆಗ್ಯುಲರ್ ಆಗಿ ನಡೆಸ್ಕೊಂಡು ಹೋಗ್ಬೋದು. 9 ಗಂಟೆ 2 ನಿಮಿಷದಿಂದ 9:49 ದುರ್ಮುಹೂರ್ತ, 9:37ರಿಂದ 11:05 ಯಮಗಂಡ ಕಾಲ, ಮಧ್ಯಾಹ್ನ 1:54ರಿಂದ 3:43 ನಕ್ಷತ್ರ ವಿಷಘಟಿಕಾ ಕಾಲ. ಹಾಗಾಗಿ ಇವತ್ತು ಸ್ವಾತಿ ನಕ್ಷತ್ರದವರು ಈ ಸಮಯಗಳಲ್ಲಿ ಸ್ವಲ್ಪ ಗಮನ ಕೊಡಿ. ಮಧ್ಯಾಹ್ನ 3:30ರಿಂದ ಸಂಜೆ 4:58ವರೆಗೂ ರಾಹು ಕಾಲ, ರಾತ್ರಿ 9:30ರಿಂದ 11:02ವರೆಗೂ ವಿಷಕಾಲ, ರಾತ್ರಿ 10:02ರಿಂದ 12:08ವರೆಗೂ ಮೃತ್ಯು, ರಾತ್ರಿ 11:20ರಿಂದ 12:09 ರಾತ್ರಿಯವರೆಗೂ ದುರ್ಮುಹೂರ್ತ. ಈ ಸಮಯದಲ್ಲಿ ಯಾವುದೇ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಆದರೆ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು, ಒಳ್ಳೆಯ ಟೈಮಲ್ಲಿ ಮಾಡಿರುವಂಥ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗೋಕ್ಕೆ ತೊಂದರೆಗಳಿಲ್ಲ. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂದರೆ, ಇವತ್ತು ಚಿತ್ತಾ ನಕ್ಷತ್ರ ಮತ್ತು ಸ್ವಾತಿ 2 ನಕ್ಷತ್ರವಿದೆ. ಚಿತ್ತಾ ನಕ್ಷತ್ರ ರಾಕ್ಷಸಕನ, ಸ್ವಾತಿ ನಕ್ಷತ್ರ ದೇವಗಣ. ಇದರಲ್ಲಿ 7:36ವರೆಗೂ ಒಂದು ಯೋಗ, ಆಮೇಲೆ ಬೇರೆ ಯೋಗ ಬರುತ್ತದೆ. ಇದು ಎಲ್ಲ ನಕ್ಷತ್ರದವರೆಗೂ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ 7:36ವರೆಗೂ ಸಮಯ ಶುಭವಾಗಿಲ್ಲ. ಆನಂತರ ಅನುಕೂಲವೂ ಸುಖವೂ ಇದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಆರೋಗ್ಯವು ಅಭಿವೃದ್ಧಿಯು 7:36ವರೆಗಿದೆ. ಆಮೇಲೆ ಖಂಡಿತವಾಗಿ ಶುಭವಾಗಿಲ್ಲ. ಯೋಚನೆ ಮಾಡಿಕೊಂಡು ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ 7:36ವರೆಗೂ ಉತ್ತಮವಾಗಿಲ್ಲ. ಏಟು ಗಾಯಗಳೆಲ್ಲ ಇದೆ. ಬೆಳಿಗ್ಗೆ ಅಷ್ಟೊತ್ತು ಕೆಲಸಕ್ಕೆ ಹೋಗೋರು ಅಥವಾ ಮಾರ್ಕೆಟ್ಗೆ ಹೋಗೋರು ಅವರು ಮಾತ್ರ ಎಚ್ಚರ. ಆನಂತರ ಶುಭವಾಗಿದೆ ದಿನ ಪೂರ್ತಿ, ಅಂದರೆ 7:36 AM ಬೆಳಗ್ಗೆ ಮೇಲೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 7:36ವರೆಗೂ ಏಟು ಗಾಯಗಳು, ಆದರೂ ಶತ್ರುನಾಶ ಉಂಟು, ಅಂದರೆ ಶತ್ರು ಕಾಟವಿಲ್ಲ. ಆನಂತರ ಸ್ವಾತಿ ನಕ್ಷತ್ರ ಆರೋಗ್ಯ, ಶತ್ರುನಾಶ ಎಲ್ಲವೂ ಉಂಟಾಗುತ್ತದೆ. ಅಂದರೆ 7:36 ಮೇಲೆ ಶುಭವಾಗಿದೆ ಅಂತ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಸಂಪತ್ತು ಉಂಟು, ಶತ್ರುನಾಶವೂ ಉಂಟು. 7:36ವರೆಗೂ ಶುಭವಾಗಿದೆ. ಆನಂತರ ಆರೋಗ್ಯ, ಓಡಾಟ ಇದರಲ್ಲಿ ಗಮನ ಕೊಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ
ಖಂಡಿತವಾಗಿ 7:36 ಮೇಲೆ ಶುಭವಾಗಿದೆ. ಹೆಚ್ಚಿನ ವರಮಾನಕ್ಕೆ ಪ್ಲಾನ್ ಮಾಡ್ಕೋಬೋದು. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. 7:36 ಮೇಲೆ ಸಂಪತ್ತು ಉಂಟು. ಸ್ವಲ್ಪ ಕಾರ್ಯ ವಿಘ್ನಗಳಿರುತ್ತದೆ. ಹೆಜ್ಜೆ ಇಡುವ ಸಮಯ ಉತ್ತಮವಾಗಿರಲಿ. ನಾ ಕೊಟ್ಟಿರೋ ಒಳ್ಳೆಯ ಟೈಮ್ನ ಉಪಯೋಗಿಸ್ಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ. ಪರಮ ಮಿತ್ರಧಾರೆಯಾಗಿ ಶುಭವಾಗಿದೆ ಇವತ್ತಿನ ದಿನ ಪೂರ್ತಿ. ಆದರೂ ಚಿಕ್ಕ ಚಿಕ್ಕ ವಿಘ್ನಗಳು ಬರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಹಿರಿಯರ ಆಶೀರ್ವಾದ ತಗೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಮಿತ್ರಧಾರೆ ಉಂಟು. ಪರಮ ಮಿತ್ರಧಾರೆ ಉಂಟು. ಆದ್ದರಿಂದ ಶುಭವಾಗಿದೆ. ಹಿರಿಯರ ಆಶೀರ್ವಾದ ತಗೊಳ್ಳಿ. ಮಕ್ಕಳನ್ನು ಎಷ್ಟು ವಯಸ್ಸಾದರೂ ತಂದೆಗೆ ಮಕ್ಕಳೇ. ಅದು 40 ವಯಸ್ಸಾಗಲಿ 60 ವಯಸ್ಸಾಗಲಿ. ಆದ್ದರಿಂದಾಗಿ ಸ್ವಲ್ಪ ತಂದೆ ಒಳ್ಳೆಯವರಾಗಿದ್ದರೆ ಅಡ್ವೈಸ್ ತಗೊಳ್ಳೋದರಲ್ಲಿ ಖಂಡಿತ ಏನೂ ತೊಂದರೆಗಳಿಲ್ಲ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ. ಇವತ್ತಿನ ದಿನಪೂರ್ತಿ ಶುಭವಾಗಿದೆ. ಆದ್ದರಿಂದ ನಿಮ್ಮ ಕಾರ್ಯಗಳನ್ನು ನಾವು ಕೊಟ್ಟಿರುವಂಥ 100% ಒಳ್ಳೆಯ ಟೈಮ್ ಅಂತ ಕೊಟ್ಟಿರ್ತೀವಿ, ಅದರಲ್ಲಿ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. 7:36 ಮೇಲೇ ಶುಭವಾಗಿರೋದು, ಅದನ್ನು ಉಪಯೋಗಿಸ್ಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. 7:36ವರೆಗೂ ಉತ್ತಮ. ಆನಂತರ ಟೆನ್ಷನ್ನು ರೋಗ ಭಯವೆಲ್ಲ ಉಂಟು. ಮಖ ನಕ್ಷತ್ರ ಸಿಂಹರಾಶಿ. 7:36 ಮೇಲೆ ಅನುಕೂಲವೂ ಲಾಭವೂ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ. 7:36ವರೆಗೂ ಶುಭವಾಗಿದೆ. ಲಾಭವೂ ಉಂಟು, ಲಾಭಕ್ಕೂ ತೊಂದರೆ ಇಲ್ಲ. ಆಮೇಲೇನು ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಆದರೂ ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಜಯವನ್ನು ಅನುಭವಿಸೋದು ಕಷ್ಟವಾಗುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ ಅಂದರೆ 1ನೇ ಪಾದ. 7:36 ಮೇಲೆ ಉತ್ತಮವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ. 7:36 ಮೇಲೇ ಶುಭವಾಗಿರೋದು. ಆದರೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಲಾಭ ಅಥವಾ ಅನುಕೂಲ ಅಂತ ಬರಲಿಲ್ಲ, ಗಮನ ಕೊಡಬೇಕಾಗ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಸಂಪತ್ತು ಉಂಟು 7:36ವರೆಗೂ. ಏಟು ಗಾಯಗಳು ತೊಂದರೆಗಳು ನಷ್ಟಗಳು ಬರುತ್ತದೆ 7:36 ಮೇಲೆ. ಅದರಿಂದ 7:36ವರೆಗೂ ಶುಭವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. 7:36 ಮೇಲೆ ಉತ್ತಮವಾಗಿದೆ. ಆದರೂ ದುಡ್ಡನ್ನು ಎನಿಸ್ಕೊಟ್ಟಾಗ, ಆನ್ಲೈನ್ ಪೇಮೆಂಟ್ ಮಾಡಿದಾಗ ಸ್ವಲ್ಪ ನೋಡ್ಕೊಳ್ಳಿ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ತುಲಾರಾಶಿ. 7:36 ಮೇಲೆ ಶುಭವಾಗಿದೆ. ಇದರಲ್ಲೂ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ. ಖಂಡಿತವಾಗಿ 7:36 ಮೇಲೆ ಶುಭಕರವಾಗಿದೆ. ಆಮೇಲೆ 50% ಚೆನ್ನಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ. ಮಿತ್ರಧಾರೆ, ಶರೀರ ಸುಖವೆಲ್ಲ ಉಂಟು. ಆಮೇಲೇನೂ ಕೂಡ ಪರಮ ಮಿತ್ರಧಾರೆಯಾಗಿ ಆರೋಗ್ಯವೂ ಉಂಟಾಗುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಮಿತ್ರಧಾರೆ, ವ್ಯಯ ಇದೆಲ್ಲ ಉಂಟು 7:36ವರೆಗೂ. ಆನಂತರನೂ ಶುಭವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. 7:36ವರೆಗೂ ಉತ್ತಮವಾಗಿ ಕಾಣಿಸಲಿಲ್ಲ. ಆಮೇಲೆ ಶುಭಕರವಾಗಿದೆ ನಿಮ್ಮ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ. ಆಮೇಲೆ ನಾವು ಕೊಟ್ಟಿರುವಂಥ 100% ಒಳ್ಳೆಯ ಟೈಮಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. 7:36ವರೆಗೂ ಅನುಕೂಲದ ಮತ್ತು ಸ್ವಲ್ಪ ವ್ಯಯ ಇರುವ ಸಮಯವಿದು. ಆದರೆ 7:36 ಮೇಲೆ ಉತ್ತಮವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ. ಖಂಡಿತವಾಗಿಯೂ 7:36 ಮೇಲೆ ಉತ್ತಮವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. 7:36ವರೆಗೂ ಇಷ್ಟಾರ್ಥ ಸಿದ್ಧಿ ಕ್ಷೇಮ ಅಂತ ಶುಭಕರವಾದ ಸಮಯವಿದು. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಆನಂತರ ಅಷ್ಟು ಹೇಳ್ಕೊಳ್ಳುವಂತಿಲ್ಲ. ಸರಿಯಾಗಿದ್ದರೆ ಸಕ್ಸಸ್ ಆಗಬಹುದು ಅಂತ ಇದ್ದರೆ ಟ್ರೈ ಮಾಡಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಇದರಲ್ಲಿ 1ನೇ ಪಾದ ಮಾತ್ರ ಬರುತ್ತದೆ. ಏಟು ಗಾಯಗಳಿಲ್ಲದೆ ಬೆಳಗ್ಗೆ ನೋಡ್ಕೊಳ್ಳಿ. ಆನಂತರ ಅಂದರೆ ಬೆಳಗ್ಗೆ 7:36 AM ಮೇಲೆ ಆರೋಗ್ಯ ಉಂಟು. ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುವಂಥ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. 7:36 ಮೇಲೇ ಉತ್ತಮವಾಗಿರೋದು. ಅಲ್ಲಿಯವರೆಗೂ ಚಿಕ್ಕ ಚಿಕ್ಕ ಕಾರ್ಯಗಳು ನಡೀತದೆ. ನಂತರ ನೋಡುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ. ಖಂಡಿತವಾಗಿ 7:36ವರೆಗೂ ಉತ್ತಮ. ಆನಂತರ ತಗೊಳ್ಳುವ ವಿಷಯಗಳಲ್ಲಿ ಹೆಚ್ಚಿನ ಗಮನ ಕೊಡಿ. ಓಡಾಟದಲ್ಲೂ ಕೂಡ ಸ್ವಲ್ಪ ಗಮನ ಕೊಡೋದೇ ಉತ್ತಮ.
ಧನಿಷ್ಠ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ ಉದ್ಯೋಗ ಅಭಿವೃದ್ಧಿ ಇದೆಲ್ಲ ಉಂಟು. ಆದರೂ 7:36 ಮೇಲೆ ಉತ್ತಮವಾಗಿದೆ. ನಾವು ಹೇಳಿದಂತೆ ಯಾವ ಸಮಯ ಉತ್ತಮ ಅಂತ ಹೇಳಿದೀವೋ ಅದನ್ನು ಉಪಯೋಗಿಸ್ಕೋಬೋದು. ಖಂಡಿತವಾಗಿ ಜಯ ಉಂಟು. ಆದರೂ ಪದೇ ಪದೇ ಹೇಳ್ತೀವಿ, ಎಲ್ಲ ನಕ್ಷತ್ರ ಎಲ್ಲ ರಾಶಿಯವರೆಗೂ ನಿಮ್ಮ ಜಾತಕದ ದಶಾಭುಕ್ತಿ ಶುಭವಾಗಿರಬೇಕು. ಇದು ಗೋಚಾರ. ಲಕ್ಷಾಂತರ ಜನ ಈ ಸಮಯದಲ್ಲಿ, ಈ ನಕ್ಷತ್ರದಲ್ಲಿ, ಈ ರಾಶಿಗಳಲ್ಲಿ ಹುಟ್ಟಿರುತ್ತಾರೆ. ಎಲ್ಲರಿಗೂ ಒಂದೇ ಥರ ನಡೀತಿದೆ ಅಂತ ಹೇಳುವಂತಿಲ್ಲ. ಗುರುವಿನ ಆಶೀರ್ವಾದ, ತಂದೆ ತಾಯಿನ ಆಶೀರ್ವಾದ ಖಂಡಿತವಾಗಿಯೂ, ಅದರ ಜೊತೆ ದಶಾಭುಕ್ತಿ. ಅದು ಅಲ್ಲದೆ ನೀವು ಎಲ್ಲರೂ ಒಂದು ಕಾರ್ಯಕ್ಕೆ ಹೊರಡುವಾಗಲೇ ದೇವರನ್ನ ಮನಸ್ಸಲ್ಲಿ ಧ್ಯಾನ ಮಾಡುವಂಥದ್ದು, ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಇಂಥದನ್ನಲ್ಲೂ ಕೂಡ ನಿಮ್ಮ ಕಾರ್ಯಗಳಲ್ಲಿ ಅಪಜಯ ಅಂತ ಇದ್ದರೂ ಕೂಡ ಜಯ ಉಂಟಾಗುತ್ತದೆ, ಅಥವಾ ತೊಂದರೆಯಾದರೂ ಕಡಿಮೆ ಆಗುತ್ತದೆ. ಇದನ್ನು ಸರಿಯಾಗಿ ನೋಡಿ ನೀವು ಉಪಯೋಗಿಸ್ಕೊಳ್ಳಿ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ, 7:30 ಮೇಲೆ ಅಂದರೆ 7:36 ಮೇಲೆ ಉತ್ತಮವಾಗಿದೆ. ಹಣಕಾಸು ಹೆಚ್ಚಿನ ವರಮಾನ, ಚಿಕ್ಕ ಚಿಕ್ಕ ತಡೆಗಳು ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತ 7:36 ಮೇಲೆ ಉತ್ತಮವಾಗಿದೆ. ಆಮೇಲೆ ಸ್ವಲ್ಪ ನೋಡಿಕೊಂಡು ಕಾರ್ಯಗಳನ್ನ ಮಾಡಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ರೋಗ ವೃದ್ಧಿ ಎಲ್ಲ ಉಂಟು. 7:36 ಮೇಲೆ ಪರಮ ಮಿತ್ರಧಾರೆ, ರೋಗ ವೃದ್ಧಿ ಎಲ್ಲ ಇದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, 7:36 ಮೇಲೆ ಮಿತ್ರಧಾರೆ ಉಂಟು. ಆದರೂ ಆರೋಗ್ಯದಲ್ಲಿ ಕ್ಷೀಣಿಸಿರುವವರು ಸರಿಯಾಗಿ ಟೈಮಲ್ಲಿ ಔಷಧಿನ ತಗೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ಅನುಕೂಲವಿದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಗ್ಯಾಸ್ ಟ್ರಬಲ್ ಇರುವವರು ಸರಿಯಾಗಿ ಮಾತ್ರೆ ತಗೊಳ್ಳಿ. ಈ ಸಮಯದಲ್ಲಿ ಜಾಸ್ತಿ ಆಗುತ್ತದೆ. ಯಾಕೆಂದರೆ ಚಿತ್ತಾ ನಕ್ಷತ್ರ ತುಲಾರಾಶಿಯಲ್ಲಿ ಬರುತ್ತದೆ, ಕನ್ಯಾ ರಾಶಿಯಲ್ಲಿ ಇರುತ್ತದೆ. ಆದರೂ ಇವತ್ತು ತುಲಾರಾಶಿ ನಡೀತದೆ. ತುಲಾರಾಶಿ ಅನ್ನೋದು ಶುಕ್ರನ ಮನೆ. ಶುಕ್ರ ಅಂತಂದರೆ ಭೋಜನ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಔಷಧಿ ತಗೋಬೇಕು. ಫಸ್ಟ್ ಸ್ವಲ್ಪ ನೀರು ಕುಡ್ಕೋಬೇಕು. ಆಮೇಲೆ ತಿನ್ನುವಂಥ ಪದಾರ್ಥಗಳು. ಸೆಂಟ್ರಲ್ಲಿ ನೀರು ಕುಡಿಯೋದನ್ನು ಕಡಿಮೆ ಮಾಡಿ. ಆಮೇಲೆ ಸ್ವಲ್ಪ ನೀರು ಕುಡಿಬೋದು. ಇಲ್ಲಾಂತಂದರೆ ಜೀರನ ನೀರು ಅಲ್ಲಿ ಸರಿಯಾಗಿರಲ್ಲ, ಡೈಲ್ಯೂಷನ್ ಆಗಿಬಿಡ್ತದೆ. ಅಂದರೆ ಆ ಆಸಿಡ್ ಹಂಗೆ ಪವರ್ ಆಗಿರಲ್ಲ. ಇದೆಲ್ಲ ಡಾಕ್ಟ್ರು ನಿಮಗೆ ಹೇಳುತ್ತಾರೆ. ಆದರೂ ನಾವು ನೋಡ್ಕೋಬೇಕು. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇದರಲ್ಲಿ ವಿಶೇಷವಾಗಿ ರೇವತಿ ನಕ್ಷತ್ರವನ್ನು ತಗೊಂಡ್ರೆ ಇದು ಮೀನರಾಶಿಯಲ್ಲಿ ಬರುತ್ತದೆ. ಅನುಕೂಲ, ರೋಗ ವೃದ್ಧಿ ಇದೆಲ್ಲ ಉಂಟು. ಆದರೂ ಆನಂತರ ಅಂದರೆ 7:36 ಮೇಲೆ ಸ್ವಲ್ಪ ಟೆನ್ಷನ್ ಇರುತ್ತದೆ. ಟೆನ್ಷನ್ನ ಕಡಿಮೆ ಮಾಡಿಕೊಳ್ಳಲೇಬೇಕು. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.